ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಕೇಂದ್ರ ರೇಷ್ಮೆ ಮಂಡಳಿ ಅಮೃತ ಮಹೋತ್ಸವ ಸೆಪ್ಟೆಂಬರ್ 20ಕ್ಕೆ ಆಯೋಜಿಸಲಾಗಿದೆ ಎಂದು ಸದಸ್ಯ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು. ಶ್ರೀರಾಂಪುರದ ಕೇಂದ್ರ ರೇಷ್ಮೆ ಮಂಡಳಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸದಸ್ಯ ಕಾರ್ಯದರ್ಶಿ ಶಿವಕುಮಾರ್, ಮೈಸೂರಿನಲ್ಲಿ ಸೆಪ್ಟೆಂಬರ್ 20ರಂದು ಕೇಂದ್ರ ರೇಷ್ಮೆ ಮಂಡಳಿ ಅಮೃತ ಮಹೋತ್ಸವ ನಡೆಯಲಿದೆ. ಅಂದು ಲಕ್ಷಾಂತರ ಜನರಿಗೆ 75 ವರ್ಷಗಳ ಸಮರ್ಪಿತ ಸೇವೆಯನ್ನು ಪೂರ್ಣಗೊಳಿಸಿದ ಭಾರತದಾದ್ಯಂತ ರೇಷ್ಮೆ ಕೃಷಿಯ ಪಾಲುದಾರರು ಮತ್ತು ಅದರ ಅಮೃತ ಮಹೋತ್ಸವವನ್ನು ಕೇಂದ್ರ ರೇಷ್ಮೆ ಮಂಡಳಿ ಹೆಮ್ಮೆಯಿಂದ ಆಚರಿಸುತ್ತಿದೆ. 1948ರಲ್ಲಿ ಭಾರತ ಸರ್ಕಾರವು ಸಿಲ್ಕ್ ಪ್ಯಾನೆಲ್ ಶಿಫಾರಸುಗಳನ್ನು ಒಪ್ಪಿಕೊಂಡು ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯ ಕಾಯ್ದೆಯನ್ನು ಜಾರಿಗೊಳಿಸಿದರು. ರೇಷ್ಮೆ ಉದ್ಯಮವನ್ನು ರೂಪಿಸಲು ಸಂಸತ್ತಿನ ಕಾಯ್ದೆಯನ್ವಯ ಸ್ಥಾಪಿಸಲಾಗಿದೆ ಎಂದು ಅಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಈ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ ಉದ್ಘಾಟಿಸಲಿದ್ದು, ಸೆಲ್ವಕುಮಾರ್, ನಿರ್ದೇಶಕರು NB ಚೌಧರಿ, ಡೈರೆಕ್ಟರ್ P ಶಿವಕುಮಾರ್, ಸದಸ್ಯ ಕಾರ್ಯದರ್ಶಿ MK ಭಾಟ್ಯ, ಗಾಂಧಿ ದಾಸ್ ಇನ್ನಿತರರು ಉಪಸ್ಥಿತರಿದ್ದರು. ನಾನು ಡಾಕ್ಟರ್ NB ಚೌಧರಿ ಅಂತ ಡೈರೆಕ್ಟರ್ ಆಗಿ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ 75 ವರ್ಷ ಅಂದರೆ ಸಿಲ್ವರ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್, 75 ಇಯರ್ಸ್ ಸೆಲೆಬ್ರೇಷನ್ಸು 1947ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಸೆಂಟ್ರಲ್ ಸಿಲ್ಕ್ ಬೋರ್ಡು. ಇವತ್ತವರೆಗೂ ಏನೇನು ಕಾರ್ಯಕ್ರಮ ಮಾಡಿದ್ದೀವಿ, ಏನು ಅಚೀವ್ಮೆಂಟ್ಸ್ ಮಾಡಿದ್ದೀವಿ, ಈ 75 ಇಯರ್ಸಲ್ಲಿ ನಮ್ಮ ಕೇಂದ್ರ ರೇಷ್ಮೆ ಮಂಡಳಿ ಮಾಡಿದ್ದು ಸಾಧನೆಗಳನ್ನು ಕುರಿತು ಒಂದು, ಆಮೇಲೆ ಏನೇನು ಮಾಡಬೇಕು, ಮುಂಚೆ 2047ಗೆ ಏನೇನು ವಿಷನ್ ಇಟ್ಕೊಂಡು ಹೋದರೆ ನಾವು ಗ್ಲೋಬಲ್ ಲೀಡರ್ ಆಗ್ತೀವಿ ಅನ್ನೋ ದಿಶೆಯಲ್ಲಿ ನಮ್ಮ ಮೆಂಬರ್ ಸೆಕ್ರೆಟರಿ ಸದಸ್ಯ ಸಚಿವರು ಶ್ರೀ P ಶಿವಕುಮಾರ್ ಸರ್ ಆಧ್ವರ್ಯದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಎಂಟರ್ ಸೆಂಟ್ರಲ್ ಸಿಲ್ಕ್ ಬೋರ್ಡಲ್ಲಿ ನಮ್ಮ ಸದಸ್ಯ ಸಚಿವರು ಹೇಳಿದಂಗೆ 159 ಸೆಂಟರ್ಸ್ ಇದೆ. ಪೂರಾ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಕವರ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನಪ್ಪ ಅಂದರೆ, ಈಗ ಮಲ್ಬರಿದಲ್ಲಿ ಈ ಎಂಟೈರ್ ವರ್ಲ್ಡಲ್ಲಿ ನಾವು ನೋಡಿದರೆ ಸಿಲ್ಕು ಕೇವಲ ನಮ್ಮ ಭಾರತದಲ್ಲಿ ಮಾತ್ರ 4 ವಿಧವಾದ ಸಿಲ್ಕ್ಗಳನ್ನು ಉತ್ಪಾದನೆ ಮಾಡೋಕ್ಕೂ ಅನುಕೂಲ ಇದೆ. ಇಲ್ಲಿ ಮಲ್ಬರಿ ಸಿಲ್ಕ್ಸು ಮೇಯ್ನು. ಈಗ 75% to 80% ಮಲ್ಬರಿ ಸಿಲ್ಕ್ಸ್ ಆಗುತ್ತೆ. ಇನ್ನೊಂದು 20% ವನ್ಯಾ ಸಿಲ್ಕ್ಸ್ ಅಂತ ಹೇಳ್ತೀವಿ. ವನ್ಯಾ ಸಿಲ್ಕ್ಸ್ದಲ್ಲಿ ಏನಪ್ಪ ಅಂದರೆ, ಈಗ ಟ್ರಸ್ಸಾರ್ ಅಂತ ಒಂದಿದೆ, ಮೂಗಾ ಅಂತಂದಿದೆ, ಎರಿ ಅಂತ ಒಂದಿದೆ. ಮೂಗಾ ಅನ್ನೋ ಸಿಲ್ಕು ವಿಶ್ವದಲ್ಲಿ ಎಲ್ಲಿ ಆಗೋ ಸಂಭಾವನೆ ಇಲ್ಲ, ಕೇವಲ ನಮ್ಮ ಅಸ್ಸಾಂ ರಾಜ್ಯದಲ್ಲಿದೆ. ಈಗ ಲಾಸ್ಟ್ 1 year ಆಯಿತು ನಮ್ಮ ಸದಸ್ಯ ಸಚಿವರು ಬಂದ ಮೇಲೆ ಈ ವನ್ಯಾ ಸಿಲ್ಕ್ಸನ್ನು ಅಸ್ಸಾಮಿಂದ ಹೆಂಗೆ ಬೇರೆ ರಾಜ್ಯಗಳಿಗೆ ತಗೊಂಡೋದ್ರೆ ನಾವು ಹೆಚ್ಚಿನ ಉತ್ಪಾದನೆ ಮಾಡುವ ಇದರಲ್ಲಿ ಅಧ್ಯಯನ ಮಾಡಿದ್ದೀವಿ. ಈಗ ಸರ್ ಹೇಳಿದ ಪ್ರಕಾರ ನಾವು ಉತ್ತರಾಖಂಡಲ್ಲಿ, ಹಿಮಾಚಲ್ ಪ್ರದೇಶಲ್ಲಿ, ಮಧ್ಯಪ್ರದೇಶಲ್ಲಿ ಸಕ್ಸಸ್ಫುಲ್ಲಾಗಿ, ವೆಸ್ಟ್ ಬೆಂಗಾಲಲ್ಲಿ ಸಕ್ಸಸ್ಫುಲ್ಲಾಗಿ, ಈವನ್ ಆಂಧ್ರ ಪ್ರದೇಶದಲ್ಲಿನೂ ಮೂಗಾ ಕೀಟಪಾಲನೆ ಮಾಡಿಬಿಟ್ಟು ಉತ್ಪಾದನೆ ಮಾಡುವೆ ಪರಿಶೋಧನೆ ರಿಸಲ್ಟ್ ಬಂದಿದೆ, ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ 2047ಗೆ ನಾವು ಎಲ್ಲ ರಾಜ್ಯಗಳಲ್ಲಿ ಮೂಗಾ ಮಾಡುವ ಸಂಭಾವನೆಗಳನ್ನು ಅಧ್ಯಯನ ಮಾಡಿ ಮೂಗಾವನ್ನು ಅಸ್ಸಾಮಿಂದ ಕೆಳಗಡೆ ತಗೊಂಡು ಬಂದು ವಿವಿಧ ರಾಜ್ಯಗಳಲ್ಲಿ ಮೂಗಾ ಉತ್ಪಾದನೆ ಹೆಚ್ಚು ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ಸರ್. ಮಲ್ಬರಿ ಉತ್ಪಾದನೆ ಮಾಡಲಿಕ್ಕೆ ಒಳ್ಳೆ ತಳಿಗಳು, ಈಗ V1 ವೆರೈಟಿ ಇದೆ. ಮುಂಚೆ ಏನಿತ್ತು, K2 ವೆರೈಟಿ ಇತ್ತು, M5 ವೆರೈಟಿ ಇತ್ತು. ಈಗ ಎಲ್ಲ M5 ವೆರೈಟಿ ನೀವು ಎಲ್ಲಿ ನೋಡಿದ್ರೂ ಎಲ್ಲಿ ಸಿಗೋದೇ ಇಲ್ಲ. ಈಗ 99% ಅಲ್ಲ 100% V1 ವೆರೈಟಿ ರೀಪ್ಲೇಸ್ ಮಾಡಿದೆ. V1 ವೆರೈಟಿಯನ್ನು ಕಂಡುಹಿಡಿದಿದ್ದು ಈ ಕೇಂದ್ರೀಯ ರೇಷ್ಮೆ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಮೈಸೂರಿಂದ ಬಂದಿದೆ. ವೆರೈಟಿ ತುಂಬ ಫಸ್ಟ್ ಕ್ಲಾಸ್ ವೆರೈಟಿ. ಈವನ್ ಎಂಟರ್ ವರ್ಲ್ಡಲ್ಲಿ ನಾವು ಚಾಲೆಂಜ್ ಮಾಡ್ಬೋದು, ನಮ್ಮ V1 ವೆರೈಟಿ ಇಸ್ ದ ನಂಬರ್ 1 ವೆರೈಟಿ. ಈಗ ಮುಂಚೆ ಇನ್ನು V1 ವೆರೈಟಿಗೆ ರೀಪ್ಲೇಸ್ಮೆಂಟ್ ಮಾಡುವ ವೆರೈಟಿ ಐಡೆಂಟಿಫೈ ಮಾಡಲಿಕ್ಕೆ ನಮ್ಮ ಸಂಶೋಧನಾ ಸಂಸ್ಥೆಗಳು ರಿಸರ್ಚ್ ಮಾಡ್ತಾಯಿದ್ದಾರೆ. ತಳಿಗಳು ಮುಂಚೆ ಹೆಂಗಿತ್ತು, ಬೈವೋಲ್ಟಿನ್ ಸಿಲ್ಕು ಎಲ್ಲಿ ಇರಲಿಲ್ಲ. ಈಗ ಡಬಲ್ ಹೈಬ್ರಿಡ್ಸ್ ಬಂದ ಮೇಲೆ ಎಲ್ಲ ಬೈವೋಲ್ಟಿನ್ ಸಿಲ್ಕ್ ಬಂದಿದೆ ಆಲ್ಮೋಸ್ಟ್ ಅಲ್ಲಿ. ಈಗ ಬೈವೋಲ್ಟಿನ್ ಸಿಲ್ಕಲ್ಲಿ ಎಂಟೈರ್ ಮಲ್ಟಿವೋಲ್ಟೈನ್ ಸಿಲ್ಕನ್ನು ರೀಪ್ಲೇಸ್ ಮಾಡಿ ಬೈವೋಲ್ಟೈನ್ ಮಾಡೋದು ದಿಶೆಯಲ್ಲಿ ಪರಿಶೋಧನಾ ಸಂಶೋಧನೆಗಳನ್ನು ಮಾಡ್ತಾಯಿದ್ದೀವಿ. ಈಗ ಮಲ್ಬರಿ ವೆರೈಟೀಸು ಉತ್ಪಾದನೆ ಮಾಡೋದು, ಲೇಬರ್ ಇನ್ಪುಟ್ ಕಮ್ಮಿ ಮಾಡೋದು, ಈ ಮಲ್ಬರಿ ಉತ್ಪಾದನೆ ಮಾಡುವ ಅವಶ್ಯಕತೆಗಳನ್ನು ಹೌ ಬೆಸ್ಟ್ ವಿ ಕ್ಯಾನ್ ರೆಡ್ಯೂಸ್ ದಿ ಇನ್ಪುಟ್ ಕಾಸ್ಟ್. ಈಗ ಉತ್ಪಾದನೆ ಕಾಸ್ಟನ್ನು ಕಮ್ಮಿ ಮಾಡಿಬಿಟ್ರೆ ಅಲ್ಲಿ ನಮಗೆ ಮಾರ್ಜಿನ್ ಜಾಸ್ತಿ ಸಿಗುತ್ತೆ. ಇದು ಅಲ್ಲದೆ ಈಗ ಸಿಲ್ಕ್ ಅಂದರೆ ಏನು, ಈಗ ಸಿಲ್ಕ್ ನಾವು ಎಲ್ಲದಕ್ಕೆ ಸಿಲ್ಕ್ ಸ್ಯಾರಿಗಳು, ಇದು ಟೆಕ್ಸ್ಟೈಲಲ್ಲೇ ಸೆಕ್ಟರ್ ಇದ್ದೀವಿ. ಟೆಕ್ಸ್ಟೈಲ್ ಸೆಕ್ಟರಿಂದ ನಾವು ಹೊರಗಡೆ ಬರಬೇಕು. ಈಗ 75 ಇಯರ್ಸಲ್ಲಿ ಫುಲ್ಲು ಟೆಕ್ಸ್ಟೈಲ್ ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀವಿ.
ಆದರೆ ಈಗ ನಮ್ಮ ರೈತರಿಗೆ ಹೆಚ್ಚಿನ ಇನ್ಕಮ್ ಕೊಡಬೇಕಂದ್ರೆ ನಾವು ನಮ್ಮ ಗತಿಯನ್ನು ಸ್ವಲ್ಪ ಡಿಫರೆಂಟ್ ಮಾಡ್ಕೋಬೇಕು. ಹೆಂಗೆ ಡಿಫರೆಂಟ್ ಮಾಡ್ಕೋಬೇಕು? ನ್ಯೂಟ್ರಸ್ಯೂಟಿಕಲ್ಲು, ಫಾರ್ಮಸ್ಯೂಟಿಕಲ್ಲು, ಕಾಸ್ಮೆಸ್ಯೂಟಿಕಲ್ಲು. ಈ ಇಂಡಸ್ಟ್ರಿಯಲ್ಲಿ ಏನು ಸ್ಕೋಪ್ ಇದೆ ಅನ್ನೋದು ನಮ್ಮ ಸದಸ್ಯ ಸಚಿವರು ಒಂದು ಬೃಂದ ಲಾಸ್ಟ್ ಮಂತ್ ಚೈನಾ ವಿಸಿಟ್ ಮಾಡಿ ಬಂದಿದ್ದಾರೆ ಸರ್. ಈಗ ನಾವು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ಸೆರಿಸಿನು, ಫೈಬ್ರಾಯಿನು ಹೇಗೆ ಮಾಡೋದು, ಕಾಸ್ಮೆಸ್ಯೂಟಿಕಲ್ಸ್ ಮಾಡಿದ್ರೆ ಅಲ್ಲಿ ವ್ಯಾಲ್ಯೂ ಚೈನು ಇಂಪ್ರೂವ್ ಆಗುತ್ತೆ. ಅದು ಒಂದು ಡಿಫರೆಂಟ್ ಏಜೆನ್ಸೀಸ್. ಈಗ ಒಂದೊಂದು ಡಿಪಾರ್ಟ್ಮೆಂಟ್, ಸಪೋಸ್ MGNREGS ಒಂದು ಕಡೆಯಿಂದ ಕೆಲಸ ಮಾಡ್ತಾ ಇದೆ, NHA ಒಂದು ಕಡೆ ಕೆಲಸ ಮಾಡ್ತಾ ಇದೆ, ಬೇರೆ ಬೇರೆ ಗಿಡಗಳನ್ನು ನೆಡ್ತಾ ಇದ್ದಾರೆ ಅಕ್ಕಪಕ್ಕದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೇರೆ ಬೇರೆ ಗಿಡಗಳನ್ನು ನೆಟ್ಟೋಕ್ಕಿಂತ ಈ ಮಲ್ಬರಿ ಗಿಡಗಳು, ಇಲ್ಲಾಂದರೆ ಈ ಟಸಾರ್ ಸ್ಟೇಟ್ಸಲ್ಲಿ ಟಸಾರ್ ಗಿಡಗಳನ್ನು ಪ್ಲಾಂಟೇಷನ್ಸ್ ಮಾಡಿದರೆ ಅಲ್ಲಿ ಅಕ್ಕಪಕ್ಕದಲ್ಲಿರೋ ರೈತರು ಯಾರಿಗೆ ಲ್ಯಾಂಡ್ ಇಲ್ವೋ, ಜಮೀನಿಲ್ವೋ, ಅವರು ಇಲ್ಲಿಂದ ಎಲೆಗಳನ್ನು ಕಿತ್ಕೊಂಡು ಬ್ರಾಂಚ್ಗಳನ್ನು ಕಿತ್ಕೊಂಡು ಹೋಗ್ಬಿಟ್ಟು ರೇರಿಂಗ್ ಮಾಡಿಕೊಂಡು ಇನ್ಕಮ್ ಉತ್ಪಾದನೆ ಮಾಡ್ಬೋದು. ಒಂದು ಇದು ಅಲ್ಲದೆ ಸಿಲ್ಕ್ ಕಂಟೆಂಟನ್ನು ನಾವು ಉತ್ಪಾದನೆ ಮಾಡುವ ಚಾನ್ಸ್ ಇದೆ. ಈ ದಿಶದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ರೇಷ್ಮೆ ಉತ್ಪಾದನೆ ಕುರಿತು ಚರ್ಚೆ ಮಾಡಿದಾಗ ನಂಬರ್ 1ನಲ್ಲಿದ್ದೀವಿ ಎಲ್ಲ ಇಂಡಿಯಾದಲ್ಲಿ. ಮಲ್ಬರಿ ಪ್ರೊಡಕ್ಷನಲ್ಲಿ ಟೋಟಲಿ 80% ಟೋಟಲ್ ಅಂದಾಜಾಗಿ ನಾನು ಹೇಳ್ತಾ ಇದ್ದೇನೆ, 80% ಅಂತ ಅನ್ಕೊಂಡ್ರೆ ಮೋರ್ ದ್ಯಾನ್ 55% ಕರ್ನಾಟಕದಲ್ಲಿ ಉತ್ಪಾದನೆ ಆಗ್ತಾಯಿದೆ. ಆದರೆ ಈಗ ನಾರ್ತ್ ಕರ್ನಾಟಕದಲ್ಲಿ ಉತ್ಪಾದನೆ ಮಾಡುವ ಸಂಭವನೆಗಳನ್ನು ನಾವು ಅಧ್ಯಯನ ಮಾಡಿ ಈಗ ಐಡೆಂಟಿಫೈ ಮಾಡಿದ್ದೀವಿ. ಈಗ ಲಾಸ್ಟ್ 4-5 ಇಯರ್ಸಿಂದ IVLP ಪ್ರೋಗ್ರಾಮು, ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮ್ಸ್, ಇದೆಲ್ಲ ರೇಷ್ಮೆ ಬೋರ್ಡು ಹಮ್ಮಿಕೊಂಡು ಈಗ ಐಡೆಂಟಿಫೈ ಮಾಡಿದ್ದನ್ನು ನಾರ್ತ್ ಕರ್ನಾಟಕದಲ್ಲಿ ಇರುವ ಅವಕಾಶಗಳನ್ನು ನಾವು ಯೂಸ್ ಮಾಡ್ಕೊಂಡ್ರೆ ಇನ್ನೂ ಅಧಿಕ ಉತ್ಪಾದನೆ ಮಾಡ್ಬೋದು. 2047 ವಿಷನ್ಗೆ ನಾವು ನಂಬರ್ 1 ಆಗಬೇಕು ಅಂತ ಈ ಸಿಲ್ಕ್ ಪ್ರೊಡಕ್ಷನ್ನಲ್ಲಿ. ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅಂದರೆ ಈಗ ಸಿವಿಲೈಸೇಷನ್ ಟುವರ್ಡ್ಸ್ ಆದಾಗ, ಆಮೇಲೆ ಈಗ ಜಮೀನುಗಳು ರೇಟ್ ಜಾಸ್ತಿ ಆದಾಗ ವ್ಯಾಲ್ಯೂ ಚೈನ್, ಈಗ ಮಾರ್ಕೆಟಿಂಗ್ ಸಿಸ್ಟಮ್, ಈಗ ಲ್ಯಾಂಡ್ ಯೂಸ್ ಕನ್ವರ್ಷನ್ ಆಗ್ತಾ ಇದೆ, ನಗರೀಕರಣ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಾವೇನು ಮಾಡಬೇಕು, ಈಗ ಯಾವ ಸ್ಟೇಟಲ್ಲಿ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಸನ್ನು ಐಡೆಂಟಿಫೈ ಮಾಡ್ಕೊಂಡು ಅಲ್ಲಿ ಹವಾಮಾನಗಳನ್ನು ಕುರಿತು ಅಧ್ಯಯನ ಮಾಡಿದ ಮೇಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್.